ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಯಾರೆಲ್ಲ ಫಾರೆಸ್ಟ್ ವಾಚರ್ ಹುದ್ದೆಗೆ ಅಪ್ಲೈ ಮಾಡಬೇಕು ಅಂತ ವೇಟ್ ಮಾಡ್ತಾ ಇದ್ದೀರಾ, ಕೊನೆಗೂ ಅವ್ರಿಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದೇನಪ್ಪಾ ಅಂದ್ರೆ ಫಾರೆಸ್ಟ್ ವಾಚರ್ ಹುದ್ದೆಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವೆ. ಈ ಅಪ್ಲಿಕೇಶನ್ ನ ಮನೆಯಲ್ಲೇ ಕೂತ್ಕೊಂಡು ಫೋನ್ ನಲ್ಲಿ ಯಾವ ತರ ಹಾಕ್ಬೇಕು, ಮತ್ತೆ ಯಾವ ತರ ನೀವು ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಪ್ಲಿಕೇಶನ್ ಹಾಕಕ್ಕೆ, ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡಿ. ಬನ್ನಿ ನೋಡೋಣ ಯಾವ ತರ ಈ ಅಪ್ಲಿಕೇಶನ್ ಹಾಕ್ಬೇಕು ಅಂತ. ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ನೋಡಬಹುದು ನೀವು ರಿಜಿಸ್ಟ್ರೇಷನ್ ಐಡಿ, ಡೇಟ್ ಆಫ್ ಬರ್ತ್ ಇರುತ್ತೆ. ಇಲ್ಲಿ ಬಂದ್ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ರಿಜಿಸ್ಟರ್ ಇಯರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣನೇ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ನೀವು ನೋಡಬಹುದು ಇಲ್ಲಿ ನೋಡ್ತಾ ಇರೋದು ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ, ಇಲ್ಲಿ ಬಂದ್ಬಿಟ್ಟು ನೀವು ನೋಡಬಹುದು ಫುಲ್ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಆಸ್ ಪರ್ SSLC 10th ಮಾರ್ಕ್ಸ್ ಕಾರ್ಡ್. ನಿಮ್ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ತರ ಇರುತ್ತಲ್ಲ ಅದೇ ತರ ಇಲ್ಲಿ ನೇಮ್ ಅನ್ನ ಫಿಲ್ ಮಾಡ್ಕೊಂಡು, ಮತ್ತೆ ನಿಮ್ ಡೇಟ್ ಆಫ್ ಬರ್ತ್ ಏನಿರುತ್ತಲ್ಲ ಅದನ್ನ ಇಲ್ಲಿ ಫಿಲ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಬಂದ್ಬಿಟ್ಟು ನಿಮ್ ಜೆಂಡರ್ ಏನಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ದು ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ಫಿಲ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಬಂದು ನಿಮ್ದು ಮೊಬೈಲ್ ನಂಬರ್ ಫಿಲ್ ಮಾಡ್ಕೋಬೇಕಾಗತ್ತೆ. ಫಿಲ್ ಮಾಡ್ಕೊಂಡಾದ್ಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವೆರಿಫೈ OTP ಬರುತ್ತೆ. OTP ಅನ್ನು ವೆರಿಫೈ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಇಮೇಲ್ ID ಬರುತ್ತೆ. ಇಮೇಲ್ ID ನ ಎಂಟರ್ ಮಾಡ್ಬಿಟ್ಟು ಅದೇ ಇಮೇಲ್ ID ನ ಇಲ್ಲಿ ರೀ ಎಂಟರ್ ಮಾಡಬೇಕು. ಮತ್ತೆ ಸಬ್ಮಿಟ್ ಟು ರಿಜಿಸ್ಟ್ರೇಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ರಿಜಿಸ್ಟರ್ ಆದ್ಮೇಲೆ ಇಲ್ಲಿ ನೋಡಬಹುದು ಲಾಗಿನ್ ಮಾಡ್ಕೊಳ್ಳಕ್ಕೆ ನಿಮ್ದು ನೀವೇನ್ ರಿಜಿಸ್ಟರ್ ಆಗಿರ್ತೀರಲ್ಲ ಅದು ಫೋನ್ ನಂಬರ್ಗೆ ನಿಮ್ದು ರಿಜಿಸ್ಟರ್ ID ಬಂದಿರುತ್ತೆ. ಅದನ್ನ ಇಲ್ಲಿ ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಒಂದು ಬಂದು ಡೇಟ್ ಆಫ್ ಬರ್ತ್ ಇರುತ್ತೆ. ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಫಿಲ್ ಮಾಡ್ಕೋಬೇಕು. ಫಿಲ್ ಮಾಡ್ಕೊಂಡಾದ್ಮೇಲೆ ಲಾಗಿನ್ ಮಾಡ್ಬೇಕು. ಲಾಗಿನ್ ಆದ್ಮೇಲೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು OTP ವೆರಿಫಿಕೇಶನ್ ಅಂತ ಇರುತ್ತೆ. ಇಲ್ಲಿ ನಿಮ್ ಫೋನ್ ನಂಬರ್ಗೆ ಯಾವ್ದು ರಿಜಿಸ್ಟ್ರೇಷನ್ ಫೋನ್ ನಂಬರ್ ಕೊಟ್ಟಿರ್ತಿರಲ್ಲ ಅಲ್ಲಿ ಒಂದು OTP ಬಂದಿರುತ್ತೆ. OTP ಅನ್ನ ಇಲ್ಲಿ ಸಿಂಪಲ್ ಆಗಿ ಫಿಲ್ ಮಾಡ್ಕೊಂಡ್ಬಿಟ್ಟು ಬೇರೆ ಇನ್ನೊಂದು ಪೇಜ್ ಬರುತ್ತೆ, ಅದಕ್ಕೆ ಮೂವ್ ಆಗ್ಬೇಕಾಗತ್ತೆ. ಇಲ್ಲಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಬಿಟ್ಟು ಆದ್ಮೇಲೆ ಈ ತರ ಒಂದು ಲಾಗಿನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಬಂದ್ಬಿಟ್ಟು ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು ಕ್ಯಾಂಡಿಡೇಟ್ ಡ್ಯಾಶ್ ಬೋರ್ಡ್ ಅಂತ ಇದೆ. ಇಲ್ಲಿ ನಿಮ್ದು ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ID ಇರುತ್ತೆ, ಮತ್ತೆ ಕ್ಯಾಂಡಿಡೇಟ್ ನೇಮ್ ಇರುತ್ತೆ, ಮತ್ತೆ ನೀವು ಯಾವ ಸರ್ಕಲ್ ಅನ್ನ ಇದು ಮಾಡ್ಕೊಂಡು ಚೂಸ್ ಮಾಡ್ಕೊಂಡಿರ್ತೀರ ಅದನ್ನ ಇರುತ್ತೆ. ಮತ್ತೆ ಫಿಲ್ ದಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮ್ದು ಪರ್ಸನಲ್ ಇನ್ಫಾರ್ಮೇಶನ್ ಅಂತ ಇದೆ. ಇದು ಬಂದ್ಬಿಟ್ಟು ಆಲ್ರೆಡಿ ಫೆಚ್ ಆಗಿರುತ್ತೆ. ಫುಲ್ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ನೀವೇನ್ ಫಿಲ್ ಮಾಡಿರ್ತೀರಲ್ಲ ಅದನ್ನೇ ಇಲ್ಲಿ ತಗೊಂಡಿರುತ್ತೆ. ಮತ್ತೆ ನೀವು ಡೇಟ್ ಆಫ್ ಬರ್ತ್ ಅಷ್ಟೇ ನೀವು ಆಲ್ರೆಡಿ ಫಿಲ್ ಆಗಿರುತ್ತೆ. ಜೆಂಡರು ಅದು ಫೆಚ್ ಆಗಿರುತ್ತೆ. ಮತ್ತೆ ಫೋನ್ ನಂಬರು, ಆಧಾರ್ ಕಾರ್ಡ್ ನಂಬರು, ಮತ್ತೆ ಇಮೇಲ್ ID ಕೂಡ ಆಲ್ರೆಡಿ ಫೆಚ್ ಆಗಿರುತ್ತೆ. ಇಲ್ಲಿ ಬಂದು ಮ್ಯಾನ್ಯುವಲಿ ಒಂದೇ ಫಿಲ್ ಮಾಡಬೇಕು. ನಿಮ್ ಫಾದರ್ ನೇಮು ಮತ್ತೆ ನಿಮ್ ಮದರ್ ನೇಮ್ ಅನ್ನ ಇಲ್ಲಿ ನೀವು ಫಿಲ್ ಮಾಡ್ಬೇಕಾಗತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮ್ದು ಜೆಂಡರ್ ಅದೆಲ್ಲ ಆಲ್ರೆಡಿ ಫೆಚ್ ಆಗಿರುತ್ತೆ. ಇಲ್ಲಿ ನೀವು ಫಾದರ್ ಮದರ್ ನೇಮು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಮ್ಯಾರಿಟಲ್ ಸ್ಟೇಟ್ ಏನಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಕೆಳಗಡೆ ಸ್ಕ್ರಾಲ್ ಮಾಡಿ. ಕೆಳಗಡೆ ಸ್ಕ್ರಾಲ್ ಮಾಡಿದಾದ್ಮೇಲೆ ಇಲ್ಲಿ ಇನ್ನೊಂದು ನೋಡಬಹುದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ನಿಮ್ದು ಫ್ಲಾಟ್ ಅಥವಾ ಹೌಸ್ ನಂಬರ್ ಅಥವಾ ಬಿಲ್ಡಿಂಗ್ ನಂಬರ್ ಇಲ್ಲಿ ಫಿಲ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಇಲ್ಲಿ ನಿಮ್ದು ಯಾವ್ದು ವಿಲೇಜ್ ಅಥವಾ ಸ್ಟ್ರೀಟ್ ಅಥವಾ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಯಾವ್ದು ಸ್ಟೇಟ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮ್ದು ಡಿಸ್ಟಿಕ್ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಬಂದು ತಾಲೂಕು ಯಾವ್ದು ಬರುತ್ತೆ ಅದನ್ನ ಫಿಲ್ ಮಾಡ್ಕೊಳ್ಳಿ. ಪಿನ್ ಕೋಡ್ ಫಿಲ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಒಂದು ಬಂದು ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಸ್ ಅಬೋ ಅಂತ ಇದೆ. ಅಂದ್ರೆ ನಿಮ್ದು ಪ್ರೆಸೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಎರಡು ಒಂದೇ ಇದ್ರೆ ಇದನ್ನ ಎಸ್ ಅಂತ ಕ್ಲಿಕ್ ಮಾಡಿ. ಪರ್ಮನೆಂಟ್ ಅಡ್ರೆಸ್ ಬೇರೆ ಮತ್ತೆ ಪ್ರೆಸೆಂಟ್ ಅಡ್ರೆಸ್ ಬೇರೆ ಬೇರೆ ಇದ್ರೆ ನೋ ಅಂತ ಹಾಕ್ಬಿಟ್ಟು ಯಾವ್ದು ಪರ್ಮನೆಂಟ್ ಅಡ್ರೆಸ್ ಇದೆ ಅದನ್ನ ಇಲ್ಲಿ ಫಿಲ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡಬಹುದು ನೀವು ನೋ ಅಂತ ಹಾಕಿದ ತಕ್ಷಣ ಈ ತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫಿಲ್ ಮಾಡ್ಬೇಕಾಗತ್ತೆ. ನಮ್ದು ಪರ್ಮನೆಂಟ್ ಅಡ್ರೆಸ್ ಮತ್ತೆ ಪ್ರೆಸೆಂಟ್ ಅಡ್ರೆಸ್ ಎರಡು ಒಂದೇ ಇರೋದ್ರಿಂದ ಎಸ್ ಅಂತ ಹಾಕ್ತಿವಿ. ಎಸ್ ಅಂತ ಹಾಕಿದಾದ್ಮೇಲೆ ಇಲ್ಲಿ ನ್ಯಾಷನಾಲಿಟಿ ಸೆಲೆಕ್ಟ್ ಮಾಡ್ಕೋಬೇಕು. ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಿ. ಕೆಳಗಡೆ ಸ್ಕ್ರಾಲ್ ಮಾಡಿದಾದ್ಮೇಲೆ ಇಲ್ಲಿ ನಿಮ್ದು ಕ್ಯಾಂಡಿಡೇಟ್ ಫೋಟೋ ಅಂಡ್ ಸಿಗ್ನೇಚರ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ನಿಮ್ದು ಚೂಸ್ ದಿ ಫೈಲ್ ಅಂತ ಇದೆ ನೋಡಿ. ಇದರ ಮೇಲೆ ಫೈಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇದು ಕ್ಯಾಂಡಿಡೇಟ್ ಫೋಟೋ ಬಂದ್ಬಿಟ್ಟು ಪಾಸ್ಪೋರ್ಟ್ ಸೈಜ್ ಇರಬೇಕು ಮತ್ತು ಅದರಲ್ಲಿ 100 KB ಒಳಗಡೆ JPG ಫಾರ್ಮೆಟ್ ಅಲೌಡ್ ಅಂತ ಇದೆ. JPG ಫಾರ್ಮೆಟ್ ಒಳಗಡೆ ಇರಬೇಕು. ಸಿಗ್ನೇಚರು ಅಷ್ಟೇ 50 KB ಒಳಗಡೆ ಇರಬೇಕು ಮತ್ತೆ JPG ಫಾರ್ಮೆಟ್ ಅಲೌಡ್ ಅಂತ ಇದೆ. ಈ JPG ಫಾರ್ಮೆಟ್ ಒಳಗಡೆನೆ ಇದನ್ನ ಅಪ್ಲೋಡ್ ಮಾಡಬೇಕು. ಇಮೇಜ್ ಮತ್ತೆ ಸಿಗ್ನೇಚರ್ ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಬಹುದು ಪ್ರಿಸ್ಕ್ರೈಬ್ಡ್ ಎಜುಕೇಶನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ಬಂದ್ಬಿಟ್ಟು ನಿಮ್ದು ಕ್ವಾಲಿಫಿಕೇಶನ್ ಏನಾಗಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಬಂದು ಇಲ್ಲಿ ನೋಡಬಹುದು SSLC, CBSE, ICSE, NISS ಈ ಬೋರ್ಡ್ಗಳ ನೇಮ್ ಇರುತ್ತೆ. ನೀವು ಯಾವ ಬೋರ್ಡ್ ಇಂದ ಪಾಸ್ ಆಗಿರ್ತೀರ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ SSLC ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿ ಬಂದು ನೀವು ಯಾವ ಇಯರ್ ಅಲ್ಲಿ ಪಾಸ್ ಆಗಿರ್ತೀರ ಅದನ್ನ ಹಾಕೊಳ್ಳಿ. ಮತ್ತೆ ರಿಜಿಸ್ಟರ್ ನಂಬರ್ ಅನ್ನ ಹಾಕೊಳ್ಳಿ. ಹಾಕೊಂಡ್ಬಿಟ್ಟು ಕ್ಲಾಸ್ ಸೆಕ್ಯೂರ್ಡ್ ಅಂತ ಇದೆ. ನೀವು ಯಾವ ಕ್ಲಾಸ್ ಇಂದ ಡಿಸ್ಟಿಂಕ್ಷನ್ ಇಂದ ಪಾಸ್ ಆಗಿರ್ತೀರಾ, ಫಸ್ಟ್ ಕ್ಲಾಸ್ ಇಂದ ಪಾಸ್ ಆಗಿರ್ತೀರಾ, ಇಲ್ಲ ಸೆಕೆಂಡ್ ಕ್ಲಾಸು ಇಲ್ಲ ಜಸ್ಟ್ ಪಾಸ್ ಆಗಿರ್ತೀರಾ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು
ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಬಂದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಇದೆ. ಮ್ಯಾಕ್ಸಿಮಮ್ ಬಂದು 500 ಇರುತ್ತೆ. ನೀವು ಎಷ್ಟು ತಗೊಂಡಿರ್ತೀರ ಅದನ್ನ ಇಲ್ಲಿ ಫಿಲ್ ಮಾಡ್ಬಿಡಿ. ಫಿಲ್ ಮಾಡಿದಾದ್ಮೇಲೆ ಇಲ್ಲಿ ಆಟೋಮೆಟಿಕ್ ನಿಮ್ ಪರ್ಸೆಂಟೇಜ್ ಫೆಚ್ ಆಗ್ಬಿಡತ್ತೆ. ಇಲ್ಲಿ ಮತ್ತೆ ನಿಮ್ದು ರಿಜಿಸ್ಟರ್ ನಂಬರ್ ನೀವೇ ಫಿಲ್ ಮಾಡ್ಕೊಬೇಕಾಗತ್ತೆ. ಫಿಲ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು ರಿಸರ್ವೇಶನ್. ನೀವೇನಾದ್ರೂ ರಿಸರ್ವೇಶನ್ಗೆ ಕ್ಲೇಮ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಇಲ್ಲಿ ನೋಡಬಹುದು ಕ್ಯಾಟಗರಿ ಕ್ಲೇಮ್ಡ್ ಅಂತ. ನೀವು ಯಾವ್ದಾದ್ರು ಕ್ಯಾಟಗರಿ ಬೇರೆ ಕ್ಯಾಟಗರಿ ಇದ್ರೆ ಇದಕ್ಕೆ ಅಪ್ಲೈ ಮಾಡಬೇಕು. ಜನರಲ್ ಇದ್ರೆ ಜನರಲ್ ಹಾಕೊಳ್ಳಿ, ಎಸ್ ಇದ್ರೆ ಎಸ್ ಹಾಕೊಳ್ಳಿ, ಎಸ್ ಟಿ ಇದ್ರೆ ಎಸ್ ಟಿ ಹಾಕೊಳ್ಳಿ. ಮತ್ತೆ ಇದು ಶೆಡ್ಯೂಲ್ ಕಾಸ್ಟ್ ಇದು 2A 2B 3A 3B ಎಲ್ಲ ಇದೆ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು ರೂರಲ್ ಕ್ಯಾಂಡಿಡೇಟ್ ಡೀಟೇಲ್ಸ್ ಅಂತ ಇದೆ. ನೀವೇನಾದ್ರೂ ರೂರಲ್ ಕ್ಯಾಂಡಿಡೇಟ್ ಆಗಿದ್ರೆ ಎಸ್ ಅಂತ ಹಾಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಎಸ್ ಅಂತ ಇದೆಯಲ್ಲ ಎಸ್ ಅಂತ ಹಾಕೊಳ್ಳಿ. ರೂರಲ್ ಕ್ಯಾಂಡಿಡೇಟ್ ನೀವೇನಾದ್ರೂ ಅಪ್ಲೈ ಮಾಡ್ಬೇಕಂದ್ರೆ ಎಸ್ ಹಾಕಿದ್ರೆ ಇಲ್ಲಿ ನೀವು ಅದ್ರ ಸರ್ಟಿಫಿಕೇಟ್ ಇರುತ್ತೆ, ಅದನ್ನ ಇಲ್ಲಿ ಫೈಲ್ ಆಗಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಒಂದು ಬಂದು ಕನ್ನಡ ಮೀಡಿಯಂ ಕ್ಯಾಂಡಿಡೇಟ್ ಡೀಟೇಲ್ಸ್ ಅಂತ. ನೀವೇನಾದ್ರೂ 1ನೇ ತರಗತಿಯಿಂದ 10ನೇ ತರಗತಿ ಒಳಗಡೆ ಕನ್ನಡ ಮೀಡಿಯಂ ಆಗಿ ಓದಿದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದ್ರೆ ನೋ ಅಂತ ಹಾಕೊಳ್ಳಿ. ಒಂದ್ ವೇಳೆ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೀವು ಫೈಲ್ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ನಾವು ಯಾವುದೇ ತರ ಕನ್ನಡ ಮೀಡಿಯಂ ಅಲ್ಲಿ ಓದಿಲ್ಲ, ಇದಕ್ಕೆ ನೋ ಅಂತ ಹಾಕಿದೀನಿ. ಮತ್ತೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ ಡೀಟೇಲ್ಸ್ ಅಂತ ಇದೆ. ನೀವೇನಾದ್ರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಆಗಿದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದ್ರೆ ನೋ ಅಂತ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಹೋಗಿ. ನೆಕ್ಸ್ಟ್ ಮೇಲೆ ಹೋಗಿದಾದ್ರೆ ಎಕ್ಸ್ ಮಿಲಿಟರಿ ಪರ್ಸನ್ ಡೀಟೇಲ್ಸ್ ಅಂತ. ನೀವೇನಾದ್ರೂ ಎಕ್ಸ್ ಮಿಲಿಟರಿ ಪರ್ಸನ್ ಅವ್ರು ಅಪ್ಲೈ ಮಾಡ್ತಿದ್ರೆ ಎಸ್ ಅಂತ ಹಾಕೊಳ್ಳಿ. ಅದ್ರ ಡೀಟೇಲ್ ಇಲ್ಲಿ ಬರುತ್ತೆ. ಡೀಟೇಲ್ ಅನ್ನ ಫಿಲ್ ಮಾಡ್ಕೊಬೇಕಾಗತ್ತೆ. ನೋಡ್ತಾ ಇರ್ಬೋದು ಈ ತರ ಡೀಟೇಲ್ ಇರುತ್ತೆ. ಡೀಟೇಲ್ ಅನ್ನು ಫಿಲ್ ಮಾಡ್ಕೊಬೇಕು. ಒಂದ್ ವೇಳೆ ಇಲ್ಲ ಅಂದ್ರೆ ನೋ ಅಂತ ಹಾಕೊಂಡ್ಬಿಟ್ಟು ಮುಂದಿನ ಪೇಜ್ ಮೇಲೆ ಮೂವ್ ಆಗೋಣ. ಇಲ್ಲಿ ಬಂದ್ಬಿಟ್ಟು ಫಾರೆಸ್ಟ್ ಮೋಟಿವೇಟರ್ ಅಂತ ಇದೆ. ಆತರ ಏನಾದ್ರೂ ಇದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದ್ರೆ ನೋ ಅಂತ ಹಾಕೊಂಡ್ಬಿಟ್ಟು ಮತ್ತೆ ನೆಕ್ಸ್ಟ್ ಮೇಲೆ ಹೋಗ್ಬೇಕು. ನೆಕ್ಸ್ಟ್ ಮೇಲೆ ಆರ್ ಯು ಶೋರ್ ಟು ವಾಂಟ್ ಟು ಸೇವ್ ರಿಸರ್ವೇಶನ್ ಅಂತ ಇದೆ. ಓಕೆ ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಪೇಜ್ ಮೇಲೆ ಮೂವ್ ಆಗಿ. ನೆಕ್ಸ್ಟ್ ಪೇಜ್ ಮೇಲೆ ಮೂವ್ ಆದ ತಕ್ಷಣ ಇಲ್ಲಿ ನೋಡಬಹುದು ಅಪ್ಲೋಡ್ ದಿ ಡಾಕ್ಯುಮೆಂಟ್ಸ್ ಅಂತ ಇದೆ. ಇಲ್ಲಿ ನೋಡಬಹುದು ನೀವು ಇಲ್ಲಿ ಬಂದ್ಬಿಟ್ಟು ಚೂಸ್ ದಿ ಫೈಲ್ ಅಂತ ಇದೆಯಲ್ಲ, ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ಏನಿರುತ್ತಲ್ಲ 150 KB ಒಳಗಡೆ ಇರೋದನ್ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗಿರತ್ತೆ. ಇಲ್ಲಿ ಫೈಲ್ ಅನ್ನ ಚೂಸ್ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡ್ಬೇಕಾಗಿರತ್ತೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಅಪ್ಲೋಡ್ ದಿ ಡಾಕ್ಯುಮೆಂಟ್ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದ್ಮೇಲೆ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ವೇಟ್ ಮಾಡಿ ಆದ್ಮೇಲೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ವೇಟ್ ಮಾಡಿ. ಇಲ್ಲಿ ನೋಡಬಹುದು ನೀವು ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ನೋಡಬಹುದು ಪರ್ಸನಲ್ ಡೀಟೇಲ್ಸ್ ಮತ್ತೆ ನಿಮ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲಾ ತರ ಈ ಒಂದೇ ಫಾರ್ಮ್ ಅಲ್ಲಿ ನೀವು ಏನೇನ್ ಫಿಲ್ ಮಾಡಿರ್ತೀರಾ ಎಲ್ಲಾನು ತೋರಿಸಿರ್ತಾರೆ. ಎಲ್ಲಾನು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೋಡ್ಕೊಂಡ್ಬಿಟ್ಟು ಕೆಳಗಡೆ ಸ್ಕ್ರಾಲ್ ಮಾಡಿ. ಕೆಳಗಡೆ ಸ್ಕ್ರಾಲ್ ಮಾಡಿ ಆದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು ಡಿಕ್ಲೇರೇಷನ್ ಅಂತ ಇದೆ. ಐ ಹೇರ್ ಬೈ ಡಿಕ್ಲೇರ್ ದಟ್ ಆಲ್ ಕನ್ಸೆಂಟ್ ಎಂಟರ್ಡ್ ಇನ್ ದಿಸ್ ಅಪ್ಲಿಕೇಶನ್ ಆರ್ ಟ್ರೂ ಅಂತ ಇದೆ. ಕಂಪ್ಲೀಟ್ ಅಂಡ್ ಕರೆಕ್ಟ್ ಅಂತ ಎಲ್ಲ ಕರೆಕ್ಟ್ ಆಗಿ ಓದ್ಕೊಂಡು ಐ ಅಗ್ರಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಈ ಸೈನ್ ಅಂಡ್ ಸಬ್ಮಿಟ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದ್ಮೇಲೆ ಇಲ್ಲಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು ಎಸ್ ಪ್ರೊಸೀಡ್ ಟು ಈ ಸೈನ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದ್ಮೇಲೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ವೇಟ್ ಮಾಡಿ. ಇಲ್ಲಿ ನೋಡಬಹುದು ಈ ಸೈನ್ ಪೇಜ್ ಬಂದು ಈ ತರ ಇರುತ್ತೆ. ಇಲ್ಲಿ ನೋಡಬಹುದು ನಿಮ್ದು ಆಧಾರ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಫಿಲ್ ಮಾಡ್ಕೋಬೇಕು. ಮತ್ತೆ ನಿಮ್ದು ಇದು ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ಫಿಲ್ ಮಾಡ್ಕೊಂಡ್ಬಿಟ್ಟು ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ದು OTP ಬರುತ್ತೆ. OTP ಅನ್ನ ಫಿಲ್ ಮಾಡ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಅನ್ನ ಫಿಲ್ ಮಾಡ್ಕೊಳ್ಳಿ. ಇಲ್ಲಿ ನೋಡಬಹುದು ನೀವು OTP ಹಾಕಿದಾದ್ಮೇಲೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ OTP ಹಾಕಿದಾದ್ಮೇಲೆ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಸಬ್ಮಿಟ್ ಅಂತ ಇಲ್ಲ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ವೇಟ್ ಮಾಡಿ. ಇಲ್ಲಿ ನೋಡಬಹುದು ನೀವು ಆಫ್ಟರ್ ದಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಅಂತ ಇದೆ. ಇಲ್ಲಿ ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡ್ ಅಂತ ಇದೆ. ಅಪ್ಲಿಕೇಶನ್ ಇದೆ. ಸಬ್ಮಿಟ್ ಆಗಿದ ತಕ್ಷಣ ಇಲ್ಲಿ ಗ್ರೀನ್ ಬರುತ್ತೆ. ಇದು ಸಬ್ಮಿಟೆಡ್ ಸ್ಟೇಟಸ್ ಬಂದು ಸಬ್ಮಿಟೆಡ್ ಅಂತ ಇದೆ. ಇಲ್ಲಿ ಬಂದ್ಬಿಟ್ಟು ಕೆಳಗಡೆ ನೋಡ್ತಾ ಇರೋದು ನೀವು ಮೇಕ್ ಅ ಪೇಮೆಂಟ್ ಅಂತ ಇದೆ. ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಪೇಮೆಂಟ್ ಮಾಡಿ. ಈ ಅಪ್ಲಿಕೇಶನ್ ನಿಮ್ದು ನಿಜವಾಗ್ಲೂ ಸಬ್ಮಿಟ್ ಆಗಿ ಅಪ್ಲಿಕೇಶನ್ ನಿಮ್ಗೆ ಅಪ್ಲೈ ಆಗ್ಬಿಡತ್ತೆ. ಇಲ್ಲ ಅಂದ್ರೆ ನೀವು ಬರೀ ಅಪ್ಲಿಕೇಶನ್ ಹಾಕಿಬಿಟ್ಟು ಪೇಮೆಂಟ್ ಮಾಡ್ಲಿಲ್ಲ ಅಂದ್ರೆ ಅದು ಅಪ್ಲಿಕೇಶನ್ ಅಪ್ರೂವಲ್ ಆಗಲ್ಲ, ಸಬ್ಮಿಟ್ ಆಗಲ್ಲ. ಬರೀ ಇದು ಇವಾಗ ನಿಮ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದೀರಾ, ಬಟ್ ಲಾಸ್ಟ್ ಒಂದು ಸ್ಟೆಪ್ ಬಂದು ಪೇಮೆಂಟ್ ಮಾಡೋದಿರುತ್ತೆ. ಪೇಮೆಂಟ್ ಮಾಡೋದಾದ್ಮೇಲೆನೆ ನಿಮ್ದಿದು ಅಪ್ಲಿಕೇಶನ್ ಅಪ್ರೂವ್ಡ್ ಆಗತ್ತೆ. ನೀವು ಯಾವ ಕ್ಯಾಟಗರಿಯಿಂದ ಕ್ಲೇಮ್ ಮಾಡಿರ್ತೀರಾ ಆ ಕ್ಯಾಟಗರಿ ಮೇಲೆ ಎಷ್ಟು ಫೀಸ್ ಇರುತ್ತೆ ಅದನ್ನೆಲ್ಲ ನೀವು ನೋಟಿಫಿಕೇಶನ್ ಅಲ್ಲಿ ನೋಡ್ಕೊಂಡು ಅದಕ್ಕೆ ಅಪ್ಲೈ ಅದು ತಾನಾಗೆ ಫೆಚ್ ಆಗತ್ತೆ. ನೀವೇನಾದ್ರೂ ಯಾವ ಬ್ಯಾಂಕ್ ಥ್ರೂ ಮಾಡ್ತಾ ಇದ್ರೆ, ಯಾವ್ದು UPI ಥ್ರೂ ಮಾಡ್ತಾ ಇದ್ರೆ ಅದು ತಾನಾಗೆ ಫೆಚ್ ಆಗಿರುತ್ತೆ ಅಮೌಂಟ್ ಎಷ್ಟಿರುತ್ತೆ ಅನ್ನೋದು. ಬಟ್ ನಿಮಗೆ ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ನೀವು ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಇರುತ್ತೆ ಅಮೌಂಟ್ ಫೀಸ್ ಬಗ್ಗೆ ಎಲ್ಲ ಅದರ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಂಡು ಮತ್ತೆ ಇದಕ್ಕೆ ಫೀಸ್ ಪೇಮೆಂಟ್ ಮಾಡ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬೇಕು. ಆದಷ್ಟು ಬೇಗ ಹಾಕಿ. ಮುಂದೆ ಏನೋ ಇದು ಒಂದೇ ಮಂತ್ ಟೈಮ್ ಇರೋದು, ಅಂದ್ರೆ ಇವಾಗ ಆಗಸ್ಟ್ ಎಂಡ್ ವರೆಗೂ ಟೈಮ್ ಇರೋದು. ಆಗಸ್ಟ್ ಎಂಡ್ ಆಗಿಂದ ಇದಕ್ಕೆ ಅಪ್ಲೈ ಮಾಡಕ್ಕೆ ಇದು ಎಂಡ್ ಡೇಟ್ ಇದೆ, ಅಂದ್ರೆ ಲಾಸ್ಟ್ ಡೇಟ್ ಇದು ಒಂದೇ ಮಂತ್ ಇರೋದು. ಅದಕ್ಕೋಸ್ಕರ ಬೇಗ ಹೋಗಿ ಅಪ್ಲೈ ಮಾಡಿ. ನಿಮ್ದು ಏನಾದ್ರೂ ನಾವು ಅಪ್ಲಿಕೇಶನ್ ಹಾಕೊಡ್ಬೇಕಂದ್ರೆ ನಮ್ಗೆ ಯೂಟ್ಯೂಬ್ ಅಲ್ಲಿ ಅಥವಾ ನಮ್ದೇ ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಅದರಲ್ಲಿ ನೀವು DM ಮಾಡಿ ನಮ್ಗೆ. ನಾವು ನಿಮ್ಮ ಅಪ್ಲಿಕೇಶನ್ ನ ಫ್ರೀ ಆಗಿ ಹಾಕೊಡ್ತೀವಿ. ಮತ್ತೆ ನಿಮ್ದು ಇದೇ ತರ ವಿಡಿಯೋ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.